ಶ್ರೀರಾಮನವಮಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲರೂ ತುಂಬ ಸಡಗರದಿಂದ ಆಚರಿಸೋ ದೊಡ್ಡ ಹಬ್ಬ. ಹಿಂದೂಗಳ ಹೃದಯ ಸಾಮ್ರಾಟ ದಶರಥ ನಂದನ, ರಘುವಂಶ ತಿಲಕ, ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರು ಹುಟ್ಟಿದ ದಿನ. ಅದೇ ಶ್ರೀರಾಮನವಮಿ. ರಾಮನವಮಿ ಕುರಿತ ಒಂದಷ್ಟು ವಿಷಯಗಳನ್ನು ನಿಮಗೆ ಅಂತ ತಗೊಂಡು ಬಂದಿದ್ದೀವಿ. ಬನ್ನಿ ಅದೇನು ಅಂತ ನೋಡೋಣ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಶ್ರೀರಾಮರ ಪೂಜೆಗೆ ವಿಶೇಷ ಮಹತ್ವವಿದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಚೈತ್ರ ನವರಾತ್ರಿ ಮುಗಿದ 9ನೇ ದಿನದಂದು ರಾಮನವಮಿಯನ್ನು ಆಚರಿಸಲಾಗುತ್ತದೆ. ಈ ದಿನ ರಾಮನನ್ನು ಪೂಜಿಸಲಾಗುತ್ತದೆ. ನಂಬಿಕೆಗಳ ಪ್ರಕಾರ ಯಾರು ಪ್ರಭು ಶ್ರೀರಾಮನನ್ನು ಭಕ್ತಿಯಿಂದ ಪೂಜಿಸ್ತಾರೋ ಅವರು ತಮ್ಮ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಒಳ್ಳೆಯತನವನ್ನು ಪಡಿತಾರೆ. ಹಿನ್ನೆಲೆ: ವಾಲ್ಮೀಕಿ ರಾಮಾಯಣ ಪ್ರಕಾರ ಅಯೋಧ್ಯೆಯ ರಾಜ ದಶರಥರಿಗೆ ಪುತ್ರ ಸಂತಾನವಿರುವುದಿಲ್ಲ. ಪುತ್ರ ಸಂತಾನವನ್ನು ಪಡೆದುಕೊಳ್ಳಲು ರಾಜ ದಶರಥರು ಗುರು ವಶಿಷ್ಠರ ಸಲಹೆ ಪಡೆದು ಪುತ್ರಕಾಮಿಷ್ಠ ಯಾಗವನ್ನು ಮಾಡುತ್ತಾರೆ. ಆ ಯಜ್ಞದಲ್ಲಿ ಅಗ್ನಿದೇವರು ಒಂದು ಪಾತ್ರೆಯಲ್ಲಿ ದಿವ್ಯ ಪ್ರಸಾದವಾಗಿ ಪಾಯಸವನ್ನು ಕೊಡುತ್ತಾರೆ. ಆ ದಿವ್ಯ ಪಾಯಸವನ್ನು ದಶರಥ ರಾಜರು ತಮ್ಮ 3 ಪತ್ನಿಯರೊಂದಿಗೆ ಹಂಚಿಕೊಳ್ಳುತ್ತಾರೆ. ಕೆಲವು ದಿನಗಳ ನಂತರ ಪ್ರಭು ಶ್ರೀರಾಮಚಂದ್ರರು ಕೌಸಲ್ಯ ಗರ್ಭದಿಂದ, ಭರತರು ಕೈಕೇಯಿಯ ಗರ್ಭದಿಂದ ಹಾಗೂ ಲಕ್ಷ್ಮಣ ಶತ್ರುಘ್ನರು ಸೌಮಿತ್ರಿಯ ಗರ್ಭದಿಂದ ಜನಿಸುತ್ತಾರೆ. ಅಯೋಧ್ಯೆಯ ರಾಜ ದಶರಥರು ಹಾಗೂ ಕೌಸಲ್ಯ ಪುತ್ರರಾಗಿ ಮಹಾವಿಷ್ಣು ತನ್ನ 7ನೆಯ ಅವತಾರವಾಗಿ ಜನಿಸುತ್ತಾರೆ. ವೀಕ್ಷಕರೇ, ಪ್ರಭು ಶ್ರೀರಾಮಚಂದ್ರರ ರಾಜನೀತಿ ಸತ್ಯ ಮತ್ತು ನೈತಿಕತೆ ಅಲ್ಲದೆ ಒಬ್ಬ ಪುತ್ರರಾಗಿ, ಸಹೋದರರಾಗಿ, ಪತಿಯಾಗಿ, ಸ್ನೇಹಿತನಾಗಿ, ರಾಜನಾಗಿ ತಂದೆ ತಾಯಿಯನ್ನು ಗೌರವಿಸುವುದು, ಹೇಗೆ ಏಕಪತ್ನಿ ವ್ರತಸ್ಥರಾಗಿ ಪತ್ನಿಯನ್ನು ಗೌರವಿಸುವುದು, ಈ ಎಲ್ಲ ರೀತಿಯ ಪ್ರಭು ಶ್ರೀರಾಮಚಂದ್ರರ ಜೀವನ ನಮಗೆ ಖಂಡಿತ ಆದರ್ಶ. ಈ ರಾಮನವಮಿಯ ದಿನದಂದು ನಾವು ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿನ ಅನೇಕ ಕಷ್ಟಗಳಿಗೆ ಮುಕ್ತಿ ಸಿಗುತ್ತದೆ. ಹಾಗಾದ್ರೆ ರಾಮನವಮಿ ದಿನ ಯಾವ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಈ ಬಾರಿ ರಾಮನವಮಿ 5 ಶುಭಯೋಗವಾದ ಗುರುಪುಷ್ಯ ಯೋಗ, ಅಮೃತ ಸಿದ್ಧಿ ಯೋಗ, ರವಿಯೋಗ, ಸಾರ್ವಾರ್ಥ ಸಿದ್ಧಿ ಯೋಗವನ್ನು ಒಳಗೊಂಡಿರುತ್ತದೆ. ರಾಮನವಮಿಯ ದಿನದಂದು ಈ 5 ಯೋಗಗಳು ಇರುವುದರಿಂದ ಶ್ರೀರಾಮನ ಆರಾಧನೆಯು ಸಮೃದ್ಧಿಯ ಫಲಿತಾಂಶಗಳನ್ನು ನೀಡುತ್ತದೆ. ಜೊತೆಗೆ ಈ ದಿನ ಮಾಡುವ ಎಲ್ಲಾ ಕೆಲಸಗಳಲ್ಲಿ ಸಿದ್ಧಿ ಮತ್ತು ಯಶಸ್ಸನ್ನು ಲಭಿಸುತ್ತದೆ. ರಾಮನವಮಿ ಸರಳ ಪೂಜೆ ವಿಧಿವಿಧಾನ. ರಾಮನವಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಶ್ರೀರಾಮನ ಬಾಲರೂಪವನ್ನು ಪೂಜಿಸಬೇಕು. ಬಾಲರೂಪದ ರಾಮನ ವಿಗ್ರಹವನ್ನು ಪೂಜಿಸುವುದಕ್ಕಾಗಿ ಮೊದಲು ತೊಟ್ಟಿಲನ್ನು ಅಲಂಕರಿಸಿ ಮಧ್ಯಾಹ್ನ ಸುಮಾರು 12 ಗಂಟೆಯ ಸುಮಾರಿಗೆ ಆತನಿಗೆ ಪೂಜೆಯನ್ನು ಮಾಡಿ. ತಾಮ್ರದ ಕಲಶದಲ್ಲಿ ಮಾವಿನ ಎಲೆ, ತೆಂಗಿನಕಾಯಿ, ವೀಳ್ಯದೆಲೆ ಇತ್ಯಾದಿಗಳನ್ನು ಹಾಕಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಲಶವನ್ನು ಸ್ಥಾಪಿಸಿ ಅದರ ಸುತ್ತಲೂ 4 ಮುಖದ ದೀಪವನ್ನು ಹಚ್ಚಬೇಕು. ಇದಾದ ನಂತರ ಶ್ರೀರಾಮನಿಗೆ ಪಾಯಸ, ಹಣ್ಣುಗಳು, ಸಿಹಿ ತಿಂಡಿಗಳು, ಪಂಚಾಮೃತ, ಕಮಲ, ತುಳಸಿ ಮತ್ತು ಹೂವಿನ ಮಾಲೆಯನ್ನು ಅರ್ಪಿಸಲಾಗುತ್ತದೆ. ನೈವೇದ್ಯವನ್ನು ಅರ್ಪಿಸಿದ ನಂತರ ವಿಷ್ಣು ಸಹಸ್ರನಾಮವನ್ನು ನೀವು ಪಠಿಸಬೇಕು. ಹಾಗೆ ಪ್ರಭು ಶ್ರೀರಾಮರ 9 ಶಕ್ತಿಶಾಲಿ ಮಂತ್ರವಿದೆ, ಅವುಗಳನ್ನು ಕೂಡ ಪಠಿಸಿ. 1. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ವೀಕ್ಷಕರೇ, ಈ ಮಂತ್ರಕ್ಕೆ ನೀವು ಯಾವುದೇ ಮಂತ್ರವನ್ನು ಹೋಲಿಸಲು ಸಾಧ್ಯವಿಲ್ಲ. ಈ ಮಂತ್ರವು ಅತ್ಯಂತ ಪ್ರಭಾವಶಾಲಿಯಾಗಿದ್ದು ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. 2. ರಂ ರಮಾಯ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಯಶಸ್ಸನ್ನು ಪಡೆದುಕೊಳ್ಳಬಹುದು ಮತ್ತು ಈ ಮಂತ್ರವು ನಿಮಗೆ ಆರೋಗ್ಯ, ಯಶಸ್ಸು ಮತ್ತು ಸಂಪತ್ತನ್ನು ಕರುಣಿಸುತ್ತದೆ. 3. ಓಂ ರಾಮಚಂದ್ರಾಯ ನಮಃ. ನೀವು ದುಃಖದಿಂದ ಮುಕ್ತರಾಗಲು ಈ ರಾಮ ಮಂತ್ರವನ್ನು ಪಠಿಸಬಹುದು. 4. ಓಂ ರಾಮಭದ್ರಾಯ ನಮಃ. ಉದ್ಯೋಗದಲ್ಲಿನ ಅಡೆತಡೆಗಳನ್ನು ತೊಡೆದುಹಾಕಲು ಈ ಮಂತ್ರವು ಸಹಕಾರಿಯಾಗಲಿದೆ. 5. ಓಂ ಜಾನಕಿ ವಲ್ಲಭಾಯ ಸ್ವಾಹ. ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ಇಷ್ಟಾರ್ಥಗಳ ಈಡೇರಿಕೆಗೆ ನೀವು ಈ ರಾಮ ಮಂತ್ರವನ್ನು ಪಠಿಸಬೇಕು. 6. ಓಂ ನಮೋ ಭಗವತೆ ರಾಮಚಂದ್ರೈ. ವಿಪತ್ತುಗಳನ್ನು ನಿಯಂತ್ರಿಸುವುದಕ್ಕಾಗಿ ನೀವು ಈ ರಾಮ ಮಂತ್ರವನ್ನು ಪಠಿಸಬಹುದು. 7. ಓಂ ದಶನಾಥಾಯ ನಮಃ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮಃ ಪ್ರಚೋದಯಾತ್.
ಇದು ರಾಮಗಾಯತ್ರಿ ಮಂತ್ರವಾಗಿದ್ದು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲಾ ತೊಂದರೆಗಳು ದೂರವಾಗುವುದು ಹಾಗೂ ರಿದ್ಧಿ ಸಿದ್ಧಿಯನ್ನು ಪಡೆದುಕೊಳ್ಳಬಹುದು. 8. ಓಂ ಹನುಮತೆ ಶ್ರೀರಾಮಚಂದ್ರಾಯ ನಮಃ. ಈ ಮಂತ್ರವನ್ನು ಮಹಿಳೆಯರು ಕೂಡ ಪಠಿಸಬಹುದು. ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲಾ ಕೆಲಸಗಳು ಒಂದೇ ಸಮಯದಲ್ಲಿ ಪೂರ್ಣಗೊಳ್ಳುವುದು ಅನ್ನೋ ನಂಬಿಕೆ ಇದೆ. 9. ಓಂ ರಾಮಾಯ ಧನುಷ್ಪಾಣಾಯೇ ಸ್ವಾಹ. ಶತ್ರುಗಳ ಉಪಶಮನ, ಕೋಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ, ವ್ಯಾಜ್ಯ ಇತ್ಯಾದಿ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಈ ಮಂತ್ರವು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ನೀವು ಈ ಮಂತ್ರಗಳನ್ನು ಮಾತ್ರವಲ್ಲ, ರಾಮರಕ್ಷಾ ಸ್ತೋತ್ರ, ಸುಂದರಕಾಂಡ, ಹನುಮಾನ್ ಚಾಲಿಸ ಪಠಿಸುವ ಮೂಲಕ ಧಾರ್ಮಿಕ ರೂಪದಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು. ವೀಕ್ಷಕರೇ, ಹಿಂದೆ ಒಮ್ಮೆ ಪಾರ್ವತೀ ದೇವಿಯರು ಶಿವಪರಮಾತ್ಮರಲ್ಲಿ ಜ್ಞಾನಿಗಳು, ಪಂಡಿತರಾದವರು ವಿಷ್ಣು ಸಹಸ್ರನಾಮವನ್ನು ಓದಬಹುದು. ಆದರೆ ಪಾಮರರು ಹೇಗೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಬೇಕು ಎಂದು ಕೇಳಿದಾಗ ಶಿವಪರಮಾತ್ಮರು ಶ್ರೀರಾಮನಾಮ ರಾಮೇತಿ ರಮೇ ರಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬ ಈ ಶ್ಲೋಕವನ್ನ 3 ಸಾರಿ ಹೇಳಿದ್ರೆ ಸಾಕು, ಸಹಸ್ರನಾಮ ಪಠಿಸಿದಷ್ಟೇ ಪುಣ್ಯ ಬರುತ್ತದೆ ಎಂದು ಪಾರ್ವತೀ ದೇವಿಗೆ ತಿಳಿಸಿದ್ರು ಅನ್ನೋ ನಂಬಿಕೆ ಇದೆ. ರಾಮನವಮಿಯ ದಿನದಂದು ಈ ಸಣ್ಣ ಕೆಲಸ ಮಾಡಿದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಅನ್ನೋ ನಂಬಿಕೆ ಇದೆ. ಇದೇ ರಾಮನವಮಿಯ ದಿನ ಸಂಜೆ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ನಂತರ ಆ ಕೆಂಪು ಬಟ್ಟೆಯಲ್ಲಿ 11 ಗೋಮತಿ ಚಕ್ರ, 11 ಏಲಕ್ಕಿ, 11 ಲವಂಗ ಮತ್ತು 11 ನಾಣ್ಯಗಳನ್ನು ಕಟ್ಟಿ ಮತ್ತು ಆ ಬಟ್ಟೆಯನ್ನು ಲಕ್ಷ್ಮೀದೇವಿಗೆ ಮತ್ತು ಭಗವಾನ್ ರಾಮನಿಗೆ ಅರ್ಪಿಸಿ. ಈ ಸಮಯದಲ್ಲಿ ಒಂದು ಬಟ್ಟಲಿನಲ್ಲಿ ನೀರನ್ನು ತೆಗೆದುಕೊಂಡು ರಾಮರಕ್ಷಾ ಮಂತ್ರವನ್ನ 108 ಬಾರಿ ಜಪಿಸಿ. ಹೀಗೆ ಮಾಡುವುದರಿಂದ ಆರ್ಥಿಕ ಲಾಭ ಪಡೆಯಬಹುದು. ಜೀವನದಲ್ಲಿನ ನೋವುಗಳಿಗೆ ರಾಮನವಮಿ ಶುಭ ದಿನದಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:41 ಭಗವಾನ್ ಶ್ರೀರಾಮನ ಆರಾಧನಾ ಸ್ತುತಿಯನ್ನು ಹೇಳುತ್ತಾ ಶ್ರೀರಾಮಚಂದ್ರ ಕೃಪಾಲು ಭಜಮಾನ್ ಹರನ್ ಭವಭಯ ದಾರುಣಂ ಎಂದು ಭಗವಾನ್ ರಾಮನನ್ನು ಧ್ಯಾನಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಎಲ್ಲಾ ದುಃಖಗಳು ಮತ್ತು ಸಂಕಟಗಳು ದೂರವಾಗುತ್ತವೆ. ಕಷ್ಟಗಳ ಪರಿಹಾರಕ್ಕೆ ನಿಮ್ಮ ಜೀವನದಲ್ಲಿ ಯಾವುದೇ ಬಿಕ್ಕಟ್ಟು ಅಥವಾ ವಿಪತ್ತು ನಿಮ್ಮನ್ನು ಬಿಟ್ಟು ಹೋಗದಿದ್ದರೆ ರಾಮನವಮಿಯ ದಿನದಂದು ರಾಮಾಯಣ ಅಥವಾ ರಾಮಚರಿತ ಮಾಸವನ್ನು ಪಠಿಸುವುದರಿಂದ ನಿಮ್ಮ ಜೀವನದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ರಾಮನ ವಿಗ್ರಹದ ಮುಂದೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಈ ಸಮಯದಲ್ಲಿ ಜೈ ಶ್ರೀರಾಮ್ ರಾಮ್ ಜೈ ಜೈ ರಾಮ್ ಎಂದು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಹತ್ತಿರಕ್ಕೂ ಸುಳಿಯೋದಿಲ್ಲ. ಜೀವನದಲ್ಲಿ ನೆಮ್ಮದಿ ಸಹ ಬರುತ್ತದೆ. ರಾಮನವಮಿ ಹಬ್ಬದ ಪ್ರಮುಖ ಆಕರ್ಷಣೆ ಅಂತಂದ್ರೆ ಶ್ರೀರಾಮ ದೇವರಿಗೆ ಪಾನಕ, ಮಜ್ಜಿಗೆ, ಕೊಸಂಬರಿಗಳನ್ನು ನೈವೇದ್ಯವನ್ನಾಗಿ ಮಾಡಿ ಎಷ್ಟೋ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತದೆ. ಇದನ್ನು ವಿತರಿಸುವ ಹಿಂದೆಯೂ ಕೂಡ ಎಷ್ಟೋ ಆರೋಗ್ಯಕರ ಲಾಭಗಳಿವೆ. ಬೇಸಿಗೆ ಕಾಲದಲ್ಲಿ ದೇಹದ ಉಷ್ಣತೆ ಹೆಚ್ಚಾಗಿರುತ್ತದೆ. ಈ ಕಾಲದಲ್ಲಿ ಬೆಲ್ಲದಿಂದ ಮಾಡಿದ ಪಾನಕ ಹಾಗೂ ಹೆಸರುಬೇಳೆಯಿಂದ ಮಾಡಿದ ಕೊಸಂಬರಿ ಸೇವಿಸಿದರೆ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬರುತ್ತದೆ. ಈ ಸಮಯದಲ್ಲಿ ಎಲ್ಲ ಕಡೆ ಪ್ರಭು ಶ್ರೀರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ದೇವರ ಪ್ರತಿಮೆಗಳನ್ನು ರಥದಲ್ಲಿ ಸಿಂಗರಿಸಿ ಮೆರವಣಿಗೆಗಳನ್ನು ಮಾಡುತ್ತಾರೆ. ಇದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಸಾಧ್ಯವಾದರೆ ನೀವು ಇಂಥ ಗುಂಪುಗಳ ಜೊತೆ ಕೈ ಜೋಡಿಸಿ ಹಾಗೂ ಸಹಾಯವನ್ನ ಮಾಡಿ. ಇದಿಷ್ಟಾಗಿತ್ತು ಶ್ರೀರಾಮನವಮಿ ಕುರಿತ ವಿಶೇಷ ಸಂಚಿಕೆ. ಇದರಲ್ಲಿ ಏನಾದರೂ ಲೋಪ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಷಯ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.